ನೀವು ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳಿದ್ರಿ. ಇನ್ಫ್ಯಾಕ್ಟ್ ನಾನು ನಿಮ್ಮ ಇನ್ಸ್ಟಾ ಇದು ಫೀಡ್ನ ಲೇಟೆಸ್ಟಾಗಿ ನೋಡ್ತಾ ಇದ್ದಾಗ ಐ ಸಾ ದಿ ಅನೌನ್ಸ್ಮೆಂಟ್ ಬೇರೆ ನೀವು ಹೇಳಿದ್ದೀರಾ 1 ವರ್ಷದ ನಂತರ ಮತ್ತೆ ನಾನು ಹೌದು. MG ರೋಡಲ್ಲಿರುವಂಥ ರಂಗೋಲಿ ಆರ್ಟ್ ಸೆಂಟರ್ನಲ್ಲಿ ನನ್ನ ಶೋಸ್ಗಳು ಇದೆ. ದ ವಿಡಿಯೋ ಬೇರೆ ಐ ಸಾ ಫಸ್ಟ್ ಶೋ ಆಗಲೇ ಬುಕ್ ಆಗಿದೆ ಫುಲ್ಲು, ಎರಡನೇದು ಫಾಸ್ಟ್ ಫಿಲ್ಲಿಂಗ್ ಇದೆ ಅನ್ನೋದು. ನನಗೆ ಫಸ್ಟ್ ಪ್ರಶ್ನೆ ಯಾವಾಗ ಬಂದಿದ್ದು, 1 ವರ್ಷ ಆದಮೇಲೆ ಮಾಡ್ತಾ ಇದ್ದಾರಾ? ಓ ಯಾಕೆ ಅಂದರೆ ವೈ ಡೂ ಕಾಮಿಡಿಯನ್ಸ್ ಟೇಕ್ ಅ ಬ್ರೇಕ್? ಅದು ಮಟೀರಿಯಲ್ ಬರೆಯೋದಕ್ಕಾ ಅಥವಾ ಇಸ್ ದರ್ ಅ ಪರ್ಸ್ನಲ್ ಲೈಫ್ ಸೆಟ್ ಬ್ಯಾಕ್ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಇವಾಗ ನೀವು ಅದಕ್ಕಾಗಲೇ ಉತ್ತರ ಕೊಟ್ರಿ ನನಗೆ, ಸಾಕು ಅಂತ ಅಂದ್ಕೊಂಡು ನಿಲ್ಸೇ ಬಿಡೋಣ ಅಂತ ಅಂದಿದ್ರಿ ಅಂತ. ಯಾಕೆ ಅಂದರೆ ವಾಟ್ ಹ್ಯಾಪನ್, ಕ್ಯಾನ್ ವಿ ಆಸ್ಕ್? ಶೋರ್. ಆ್ಯಕ್ಚುಲಿ ಏನಂದರೆ ನಾನು ತುಂಬ ಶೋಸ್ ಮಾಡ್ತಾಯಿದ್ದೆ, ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ತಾಯಿದ್ದೆ. ಒಂದು ರಿಯಾಲಿಟಿ ಶೋ ಕೂಡ ಮಾಡಿದೆ, ರಾಜಾರಾಣಿ ಅಂತ. ಅದರಲ್ಲಿ ನಾನು ನಮ್ಮ ವೈಫೆಲ್ಲ ಬಂದಿದ್ವಿ. ನಂದು ನಮ್ಮ ವೈಫ್ದು ಲವ್ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ಇಡೀ ಕರ್ನಾಟಕದವ್ರು ನೋಡಿದ್ರು. ಆ್ಯಂಡ್ ದೆ ಫೆಲ್ಟ್ ರಿಯಲಿ ಹ್ಯಾಪಿ. ನಾನು ಬ್ಯಾಂಗ್ಳೂರವನು, ನಮ್ಮ ವೈಫು ಮಣಿಪುರದವರು. ಶಿ ಈಸ್ ಫ್ರಮ್ ಇಂಪಾಲ್, ನಾರ್ತ್ ಈಸ್ಟ್ ಆಫ್ ಇಂಡಿಯಾ. ಸೊ ತುಂಬ ಫ್ಯಾಸಿನೇಟಿಂಗ್ ಜರ್ನಿ ಅದು. ಹೆಂಗಾಯಿತು, ನಾನು ಅಲ್ಲಿಗೆ ಹೆಂಗೆ ಹೋದೆ. ನಾನು ಅವ್ರನ್ನ ಮೀಟ್ ಮಾಡಿದ್ದು ರವಿಶಂಕರ್ ಆಶ್ರಮದಲ್ಲಿ, ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ. ವೆನ್ ಐ ವಾಸ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್, ಐ ಲಿಟ್ರಲಿ ಫೌಂಡ್ ದ ಹ್ಯಾಪಿನೆಸ್. ಸೊ ಅವ್ರನ್ನ ಮೀಟ್ ಮಾಡಿದ್ದು ಆ್ಯಂಡ್ ದ ಜರ್ನಿ ಆ್ಯಂಡ್ ಆಲ್. ಆ ಶೋನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತು ನಮ್ಮದೊಂದು ಒಂದು ಲವ್ ಮ್ಯಾರೇಜ್ ಆಗಿದ್ದನ್ನ, ಮತ್ತು ನಮ್ಮ ವೈಫ್ ಕಂಪ್ಯಾನಿಯನ್ಶಿಪ್ ಹೇಗಿದೆ, ಕಂಪ್ಯಾಟಿಬಿಲಿಟಿ ಹೇಗಿದೆ. ಟೋಟಲಿ ಡಿಫ್ರೆಂಟ್ ಪೀಪಲ್. ನಾನು ಹೆಂಗೋ ಇದೀನಿ ಇರ್ರೆಸ್ಪಾನ್ಸಿಬಲ್, ಶಿ ಈಸ್ ವೆರಿ ರೆಸ್ಪಾನ್ಸಿಬಲ್. ವೆರಿ ಆಡ್ ಕಪಲ್ ಆಲ್ಸೋ. ಯಾವ್ದನ್ನ ರೋಡಲ್ಲಿ ಹೋಗ್ತಾ ಇದ್ರೆ ಗಂಡ ಹೆಂಡ್ತಿ ಹೋಗ್ತಾ ಇದ್ದಾರೆ, ಕಪಲ್ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ಲ ನೀವು ನನ್ನ ಹೆಂಡ್ತಿನ ನೋಡಿದ್ರೆ. ನಮ್ಮ ಹೆಂಡ್ತಿ ಸಿಕ್ಕಾಪಟ್ಟೆ ಸಣ್ಣ ಇದ್ದಾರೆ. ನನ್ನ ಪಕ್ಕ ಬಂದರೆ ಅವ್ರು ಬೌನ್ಸರ್ ಥರ ಕಾಣಿಸ್ತೀನಿ ನಾನು. ನನ್ನ ಹಿಂದೆ ಬಂದರೆ ಅವ್ರು ಕಾಣಿಸೋದೇ ಇಲ್ಲ, ಈ ಥರ. ಸೊ ಇಟ್ಸ್ ವಿ ಆರ್ ವೆರಿ ಆಡ್ ಇನ್ ದ್ಯಾಟ್ ವೇ. ಬಟ್ ಸ್ಟಿಲ್ ಇಡೀ ಕರ್ನಾಟಕದವ್ರು ನೋಡಿದ್ರು ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ. ಎಲ್ಲ ಸಿಕ್ಕಿದ್ರು ದೇ ವರ್ ಲೈಕ್, ವಾವ್ ಸರ್ ನಿಮ್ಮ ಜರ್ನಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದ್ಯಾಟ್ ಆಲ್ಸೋ ಈಸ್ ಅ ಪಾರ್ಟ್ ಆಫ್ ಮೈ ಸ್ಟ್ಯಾಂಡಪ್ ಕಾಮಿಡಿ ಮೆಟೀರಿಯಲ್ ಆಲ್ಸೋ, ಎಲ್ಲದು ಇನ್ ದ ಫಾರ್ಮ್ ಆಫ್ ಜೋಕ್ಸ್. ಬಟ್ ದೆನ್ ಆಫ್ಟರ್ ದ್ಯಾಟ್ ಪಾಯಿಂಟ್ ನನಗೇನು ಅನಿಸ್ತಂದರೆ ಐ ನೀಡೆಡ್ ಅ ಬ್ರೇಕ್ ಅಂತ ಅನ್ನಿಸ್ತು ನನಗೆ. ಐ ಜಸ್ಟ್ ವಾಂಟೆಡ್ ಟು ಗೋ ಅವೇ ಫಾರ್ ಸಮ್ ಟೈಮ್. ಅದಕ್ಕೆಲ್ಲದಕ್ಕೂ ಕೆಲವು ಕಾರಣಗಳು ಪರ್ಸ್ನಲ್ ರೀಸನ್ನೇ, ನಾಟ್ ಬಿಕಾಸ್ ಸಮಥಿಂಗ್ ಡಿಂಟ್ ಗೋ ವೆಲ್ ಆರ್ ಡಿಡ್ ಗೋ ವೆಲ್, ಆ ಥರ ಏನಿಲ್ಲ. ನಮ್ಮ ಆಫೀಸಲ್ಲಿ ಐ ವಾಸ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಅಟ್ ದ ಟೈಮ್. ಆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಕೆಲಸ ಗೊತ್ತಲ್ಲ, ಒಂದು ಫಿಲ್ಮ್ ಡೈರೆಕ್ಟರ್ ಇದ್ದಂಗೆ. ಇಡೀ ಪ್ರಾಜೆಕ್ಟ್ಗೂ ಡೈರೆಕ್ಷನ್ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಿಮ್ಮದೇ ಅಲ್ವಾ, ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ಮದೇ. ಸೊ ಅವ್ರು ಸಡನ್ನಾಗಿ ಡೆಲ್ಲಿಗೆ ಹೋಗ್ತೀಯಪ್ಪ, ಒಂದು ಪ್ರಾಜೆಕ್ಟ್ ಇದೆ, ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡೋದು ಆ ಪ್ರಾಜೆಕ್ಟ್ನ, ಇಂಟರ್ ಸ್ಟೇಟ್ ಮೆಟ್ರೋ ಪ್ರಾಜೆಕ್ಟ್ ಅದು. ಅದಕ್ಕೆ ನಾವು ಮೊಬೈಲ್ ಆ್ಯಪು ಮತ್ತು ವೆಬ್ಸೈಟ್ ಮಾಡ್ತಾಯಿದ್ವಿ, ನಮೋ ಭಾರತ್ ಅಂತ. ಇವಾಗಲೂ ಇದೆ ಆ್ಯಕ್ಚುಲಿ ಅದು. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡಿಬಿಟ್ರು ನನ್ನ. ಸೊ ಅಟ್ ದಟ್ ಪಾಯಿಂಟ್ ಐ ವಾಸ್ ಲೈಕ್ ಲುಕಿಂಗ್ ಫಾರ್, ಸದ್ಯಕ್ಕೆ ನನಗೇನೋ ಸ್ವಲ್ಪ ಇದರಿಂದೆಲ್ಲ ಬ್ರೇಕ್ ಬೇಕು ನನಗೆ, ಈ ಶೋ ಬಿಝು ಇದು ಅದು ಇದೆಲ್ಲ ಬೇಡ ನನಗೆ ಅನ್ನೋ ಟೈಮಲ್ಲಿ ಅವ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ನಾನು ಹೋಗ್ಬಿಟ್ಟೆ 1 ವರ್ಷ. ಸೊ ಐ ಲಾಸ್ಟ್ ಟಚ್ ವಿತ್ ಎವ್ರಿಥಿಂಗ್. ಈ ಯೂಟ್ಯೂಬಿಂಗು, ಆಮೇಲೆ ಸ್ಟ್ಯಾಂಡಪ್ ಕಾಮಿಡಿ ಶೋಸ್ ಎಲ್ಲ ಬಿಟ್ಟೆ. ಆಲ್ರೆಡಿ DMs ಎಲ್ಲ ಬರೋದು, ಮೆಸೇಜಸ್ ಎಲ್ಲ ಬರೋದು. ಬಟ್ ಐ ವಾಸ್ ಎಲ್ಲೋದ್ರಿ, ಏನು ಮಾಡ್ತಾ ಇದ್ದೀರಾ, ಯಾಕೆ ಹೋಗ್ಬಿಟ್ರಿ, ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಅವಾಗ ಅದನ್ನು? ನಾನು ಪರ್ಪಸ್ಲಿ ಅದೇ ಬೇಡ ಅಂತ ಇದ್ದೆ ಮೇಡಮ್, ಫುಲ್ ಬೇಡ ಅಂತಲೇ ಇದ್ದೆ. ಬೇಡ ಸದ್ಯಕ್ಕೆ ಬೇಡ. ವೆನ್ ಐ ಫೆಲ್ಟ್ ಐ ವಾಸ್ ಕಂಪ್ಲೀಟ್ಲಿ ಹೀಲ್ಡ್ ಅಲ್ವಾ, ಆವಾಗ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಇಟ್. ಆಮೇಲೆ ಡೆಲ್ಲಿಯಿಂದ ವಾಪಸ್ ಬಂದಮೇಲೆ ಅಗೇನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಶೋಸ್ ಎಲ್ಲ ಮಾಡ್ತಾ ಅಗೇನ್ ಆಫೀಸಲ್ಲಿ ಡಿ ವಾಂಟ್ ಟು ಗೋ ಟು ಅದರ್ ಪ್ರಾಜೆಕ್ಟ್, ಅಬುದಾಬಿಗೆ ಹೋಗ್ತೀಯಾ ಅಂತ ಹೇಳಿದ್ರು. ಒಂದು 6-7 ತಿಂಗಳು ಅಲ್ಲಿ ಹೋದೆ. ಅಲ್ಲಿ ದುಬೈಯಲ್ಲಿ ಒಂದು ಶೋ ಮಾಡಿದೆ. ಬಟ್ ದೆನ್ ಅಗೇನ್ 6 months ಆಫ್ ಗ್ಯಾಪ್. ಸೊ ನಂದು ಹೆಂಗಂದರೆ ಐ ಕ್ಯಾನ್ ಓನ್ಲಿ ಫೋಕಸ್ ಆನ್ ಒನ್ ಥಿಂಗ್ ಅಟ್ ಒನ್ ಟೈಮ್. ಆ್ಯಕ್ಚುಲಿ ನನಗೆಲ್ಲ ಮಾಡೋದಕ್ಕೆ ಐ ಫೀಲ್ ಲೈಕ್ ನಾನು ಯಾವುದೂ ಬೆಸ್ಟಾಗಿ ಮಾಡ್ತಾಯಿಲ್ಲ ಅನ್ನೋ ಫೀಲಿಂಗ್ ನನ್ನ ಒಳಗಡೆ ಸ್ಟ್ರಾಂಗಾಗಿ ಬಂದುಬಿಡುತ್ತೆ. ಸೊ ಇವನ್ ಇಫ್ ಐ ಆಮ್ ಡೂಯಿಂಗ್ 1 reel, ಆ 1 week ನಾನು ಅದ್ರ ಬಗ್ಗೆನೇ ಥಿಂಕ್ ಮಾಡಿರ್ತೀನಿ. ಆ್ಯಕ್ಚುಲಿ ನಾನು ಅಷ್ಟೆಲ್ಲ ಥಿಂಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ರೇಂಜ್ಗಿರುತ್ತೆ ಅನ್ನೋದು ನನ್ನ ಭಾವನೆ. ತುಂಬ ಎಫರ್ಟ್ ಹಾಕ್ಬೇಕು ನನಗೆ ಎಲ್ಲದರಲ್ಲೂ ಅನ್ನೋದು ಐ ಸ್ಟ್ರಾಂಗ್ಲಿ ಬಿಲೀವ್. ಅದರ್ವೈಸ್ ಅಟ್ ವಿಲ್ ಬಿ ಲೈಕ್ ಐ ಆಮ್ ಟೇಕಿಂಗ್ ದೆಮ್ ಫಾರ್ ಗ್ರಾಂಟೆಡ್ ಅಂತ. ಸೊ ಆಫ್ಟರ್ ದ್ಯಾಟ್ ಅಗೇನ್ ನಾನು ಬ್ಯಾಂಗ್ಳೂರ್ಗೆ ಬಂದಾಗ ಐ ಕ್ವಿಟ್ ಮೈ ಜಾಬ್ ಆ್ಯಂಡ್ ಐ ಫೌಂಡ್ ಅನ್ ಅದರ್ ಜಾಬ್. ಆ್ಯಂಡ್ ನೌ ಐ ಫೆಲ್ಟ್ ಲೈಕ್ ಓಕೆ, ಇವಾಗ ಇಸ್ ದ ಟೈಮ್ ಟು ಮೂವ್ ಫಾರ್ವರ್ಡ್ ಅಂತ. So this 2 years of break almost, it's actually good that I took that break actually. And for whoever is watching this, content creators or whoever in this pursuit of entertainment a lot of success ಏನದು ಹುಡುಕ್ತಾ ಇದ್ರೆ, it is all when you feel like taking a break, take a break. Trust me, you'll come back much stronger.
ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ಕ್ಲಾರಿಟಿಗಿಂತ ಇವಾಗಿನ ಜಾಸ್ತಿ ಕ್ಲಾರಿಟಿ ಇರುತ್ತೆ. ಸಿ ವೆನ್ ಯು ಲೆಟ್ ಗೋ ಆಫ್ ಸಮಥಿಂಗ್ ಅಲ್ವಾ, ದಟ್ ಈಸ್ ಸ್ಟ್ರಾಂಗರ್ ದೆನ್ ಆ್ಯಕ್ಚುಲಿ ಗೆಟಿಂಗ್ ಸಕ್ಸಸ್. ಲೆಟಿಂಗ್ ಗೋ ಇಸ್ ಬೀಯಿಂಗ್ ಮಚ್ ಮೋರ್ ಸ್ಟ್ರಾಂಗರ್. ಅಲ್ಲಿ ಲೆಟ್ ಗೋ ಮಾಡೋಕ್ಕೆ ದಿಲ್ ಬೇಕಲ್ಲ, ಮೀಟ್ರು ಬೇಕಲ್ವ, ಮೀಟ್ರ್ ಬೇಕಲ್ವೋ, ಹೆಂಗೆ ಲೆಟ್ ಗೋ ಮಾಡ್ಬಿಡ್ತೀರಾ? ಬಿಕಾಸ್ ನಾವೇ ನಮ್ದು ಒಂದು ಕೋಟೆ ನಾವೇನೋ ಮಾಡಿದೀವಿ ಅನ್ಕೊಂಡು ವಿ ಆರ್ ನಾಟ್ ರೆಡಿ ಟು ಅದನ್ನ ಬಿಟ್ಟು ಎಕ್ಸಾಕ್ಟ್ಲಿ ಬಿಟ್ರೆ ಇವಾಗಿರೋದು ಹೋಗ್ಬಿಡತ್ತಲ್ಲ ಅನ್ನೋ. ಎಕ್ಸಾಕ್ಟ್ಲಿ ಅದು ಬಿಟ್ಬಿಡ್ಬೇಕು ಒಂದ್ಸಲ ಟಕ್ಕನ್ ಬಿಟ್ಬಿಟ್ಟು ಇದಕ್ಕಿದಂಗೆ ಒಂದು 6 ತಿಂಗಳು 1 ವರ್ಷ ನೀವು ಏನು ಮಾಡಿದೆ ಆಮೇಲೆ ಬಂದಾಗ ಎಷ್ಟು ನಿಮ್ಗೆ ಎಷ್ಟು ಕ್ಲಾರಿಟಿ ಇರುತ್ತೆ ಅಂದರೆ ಆ್ಯಕ್ಚುಲಿ ನನಗೆ ಬೇಕಾಗಿದ್ದೆ ಇಷ್ಟೇ ಅಲ್ವಾ, ಆ್ಯಕ್ಚುಲಿ ನನಗೇನು ಬೇಕಾಗಿತ್ತು, ಒಂದು 100 ಜನ ನನಗೆ ಅಂತ ಪರ್ಸ್ನಲ್ ಸೋಲೋ ಶೋಸ್ಗೆ ಬರಬೇಕು, ಅವ್ರು ಚಪ್ಪಾಳೆ ತಟ್ತಾರೆ, ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ನಮ್ಮ ವರ್ಕ್ಗೆ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡ್ತಾರಲ್ಲ, ಆ್ಯಕ್ಚುಲಿ ನನಗೆ ಅಷ್ಟೇ ಬೇಕಾಗಿದ್ದು. ಇವಾಗ ಆ್ಯಕ್ಚುಲಿ ಏನೋ ದಟ್ ನಂಗೆ ಅಷ್ಟೇ ಬೇಕಾಗಿರೋದು. ಮುಂಚೆ ಬೇರೆ ಏನೇನೋ ಇತ್ತು, ಅಂದರೆ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗಲಿ, ಇದಾಯಿತು, ಇದಾದ್ಮೇಲೆ ನೆಕ್ಸ್ಟ್ ಮೂವೀಸ್ಗೆ ಹೋದರೆ ಅಲ್ಲೇನಾದರೂ ಆಗುತ್ತಾ, ಅದಕ್ಕಿಂತ ನೆಕ್ಸ್ಟ್ ಅನ್ನೋದು ಇದೆಯಲ್ಲ, ಅದು ತುಂಬ ನಿಮ್ಮನ್ನು ಒಂಥರ ಮಾಡ್ಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ಅಂತ ನೀವು ಹೋಗ್ತಾ ಇದ್ರೆ ಓಕೆ, ಯಾವಾಗ ಬ್ಲಾಕ್ ಆಗುತ್ತೆ, ಯಾವಾಗ ಸ್ವಲ್ಪ ಸೆಟ್ ಬ್ಯಾಕ್ಸ್ ಆಗುತ್ತೆ, ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್. ಸೋ ಟ್ರೂ. ಸೊ ಸೈಡಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಬ್ರೇಕ್ ಹಾಕಿ ಒಂದು ಟೀ ಕುಡಿದು ಆರಾಮಾಗಿರೋದ್ರಿಂದ ಆ್ಯಕ್ಚುಲಿ ನನಗೇನು ಬೇಕಾಗಿತ್ತು, ನಾನು ಯಾಕೆ ಶುರು ಮಾಡಿದೆ? ಹಾಂ, ಇಷ್ಟೇ ತಾನೇ. ಇನ್ಮೇಲೆ ಇಷ್ಟಕ್ಕೋಸ್ಕರ ಮಾತ್ರ ನಾನು ವರ್ಕ್ ಮಾಡೋಣ, ಇದ್ರ ಮೇಲೆ ಏನೇ ಬಂದರೂ ಬೋನಸ್ಸು ಅಥವಾ ಬೈ ಪ್ರಾಡಕ್ಟ್ ಅಂತ ಇರೋ ಮೈಂಡ್ಸೆಟ್ ಇದೆಯಲ್ಲ, ಎವ್ರಿ ಕ್ರಿಯೇಟಿವ್ ಆರ್ಟಿಸ್ಟು ಶುಡ್ ರೀಚ್ ಎಟ್ ದ್ಯಾಟ್ ಪಾಯಿಂಟ್. ಅವಾಗ ಅವನೇನು ಮಾಡ್ತಾನೆ, ಅವ್ನಿಗೇನು ಮೈಂಡಲ್ಲಿ ಏನಿರಲ್ಲ, ನನಗೇನಕ್ಕೆ ಇದು ಚೆನ್ನಾಗಿ ಬರಬೇಕಷ್ಟೇ. ಆ್ಯಕ್ಚುಲಿ ಆವಾಗ ಒಳ್ಳೊಳ್ಳೆ ಕಂಟೆಂಟು ನಿಮ್ಮ ಬೆಸ್ಟ್ ಆ್ಯಕ್ಚುಲಿ ಆವಾಗ ಆಚೆ ಬರುತ್ತೆ, ವಿಚ್ ಐ ಸ್ಟ್ರಾಂಗ್ಲಿ ಬಿಲೀವ್ ನಾವು.